ಸಂತೋಷ್ ಲಾಡ್ ಆಗ್ರಹ ಮಾಡಿದ್ದಾರೆ. ಬಿಹಾರ ಚುನಾವಣೆವರೆಗೂ ಮುಸ್ಲಿಂ ಪಾಕಿಸ್ತಾನದ ಚರ್ಚೆ ಆಗುತ್ತೆ. ಪಹಲ್ಗಾಮ್ನಲ್ಲಿ ಮಡಿದವರಿಗೆ ₹1 ಕೋಟಿ ಪರಿಹಾರ ನೀಡಿ ಕೇಂದ್ರದಿಂದ ₹1 ಕೋಟಿ ಪರಿಹಾರ ಕೊಡಿಸಲಿ ಲಾಡ್ ಮಾತಾಡಿದ್ದಾರೆ. ರಿಪಬ್ಲಿಕನ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಸಂತೋಷ್ ಲಾಡ್ 178 ಜನರನ್ನು ಕರ್ಕೊಂಡ್ ಬಂದಿದ್ರು. ಈ ನಡುವೆ ವಿಜಯ್ ಅವರನ್ನ ಮಾತಾಡಿಸಿದಾಗ ಏನ್ ಹೇಳಿದ್ರು ಕೇಳಿ. ಜೊತೆ ಸಚಿವರಾದ ಸಂತೋಷ್ ಲಾಡ್ ಇರುವಂತದ್ದು ಸರ್, ಈಗ ಪಹಲ್ಗಾಮ್ ಘಟನೆ ಸಂಬಂಧಪಟ್ಟಂತೆ ವೈಫಲ್ಯ ಕಾರಣ ಮೋದಿ ಅವರು ರಾಜೀನಾಮೆ ಕೊಡಬೇಕು ನೀವು ಕೇಳ್ತಾ ಇರುವಂತದ್ದು ಯಾಕೆ ಅನಿಸ್ತು ಆ ರೀತಿ? ನಿಮ್ಗೆ ಅನ್ಸಲ್ವಾ? ಅಲ್ಲ, ಆಸ್ ಅ ಕಾಮನ್ ಸಿಟಿಸನ್ ಅನ್ಸಲ್ವಾ? ಈ ದೇಶದಲ್ಲಿ ಯಾವಾಗಲೂ ಹಂಗೆ ಇದೆ. ಎಲ್ಲೇ ಒಂದು ಈ ತರ ಆದಾಗ ಅಪೋಸಿಷನ್ ಆಗಿರಲಿ ಮಾಧ್ಯಮದವರಾಗ್ಲಿ ಕೇಳ್ತಕ್ಕಂಥ ಸಹಜ ಇದೆ. ಕೊಡ್ಲಿ ಬಿಡ್ಲಿ ಅದು ಓಕೆ, ಇಟ್ಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಎವ್ರಿಬಡಿ ಆಸ್ ದ ಸೇಮ್ ಥಿಂಗ್. ಆದ್ರೆ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಯಾವ ಮಾಧ್ಯಮದಲ್ಲಿ ಇಲ್ಲ. ಏನು ಆ ಘಟನೆ ಆಯ್ತು, ಸಾಯಂಕಾಲ 6 ಗಂಟೆಯಿಂದ ಸ್ಟುಡಿಯೋ ಬಾರಿಸಿದ್ದು ಈಗ ಕೇಂದ್ರ ಸರ್ಕಾರದ ವಕ್ತಾರ ಆಗಿರ್ತಕ್ಕಂಥ ರಿಜಿಯು ಅವರು ಬಂದ್ಬಿಟ್ಟು ಲ್ಯಾಬ್ಸ್ ಇದೆ ಅಂತ ಹೇಳಿದ್ದಾರೆ. ಕರೆಕ್ಟಾ? ಇಲ್ಲಿವರೆಗೆ ಏನು ಸ್ಟುಡಿಯೋನಲ್ಲಿ ಏನು ಭಾಷಣಗಳು ಅದು? ಮತ್ತೆ ಈಗ ಸ್ಟುಡಿಯೋದಲ್ಲಿ ಇಷ್ಟೆಲ್ಲ ಮಾತನಾಡಿರ್ತಕ್ಕಂಥದ್ದು ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಅಜೆಂಡಾ ಇವರೇ ಸೆಟ್ ಮಾಡ್ತಾರೆ. ಯಾವ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಆ ಇಲಾಖೆಯ ಸಚಿವರುಗಳು ಬಂದು ಎಲ್ಲಿ ಮಾತನಾಡೋದಿಲ್ಲ. ಪ್ರಧಾನಮಂತ್ರಿ ಇಂಥ ವಿಷಯದಲ್ಲಿ ಮಾತನಾಡೋದೇ ಇಲ್ಲ. ಪ್ರಧಾನಮಂತ್ರಿಗಿನ ಮುಂಚೆನೆ ಸರ್ಕಾರ ಉತ್ತರ ಕೊಡೋಕ್ಕಿಂತ ಮುಂಚೆನೆ ಸ್ಟುಡಿಯೋನಲ್ಲಿ ಪ್ರಾರಂಭ ಆಗ್ಬಿಡ್ತದೆ. ಪರ ಹೆಂಗಿರ್ಬೇಕು, ವಿರುದ್ಧ ಹೆಂಗಿರ್ಬೇಕು, ಯಾರನ್ನ ಕರೆಸಬೇಕು, ಯಾರನ್ನ ಮಾತಾಡಬೇಕು, ಇದೇ ಎಲ್ಲಿವರೆಗೆ ನಡೆಸ್ತಾರ್ರಿ? ಎಲ್ಲಿವರೆಗೆ ಎಷ್ಟು ವರ್ಷ ಹಿಂಗೆ ನಡಿಬೇಕು ಹೇಳ್ರಿ ನೋಡೋಣ ಈ ದೇಶ. ಈ ಹಿಂದೆ ಸೆಕ್ಯೂರಿಟಿ ಲ್ಯಾಪ್ಸಸ್, ಈಗ ಇಂದಿರಾ ಗಾಂಧಿ ಆಯ್ತು, ರಾಜೀವ್ ಗಾಂಧಿ ಆಯ್ತು, ಇವೆಲ್ಲವೂ ಕೂಡ ಆದಾಗ ಆಗ ಸೆಕ್ಯೂರಿಟಿ ಲ್ಯಾಪ್ಸಸ್, ಆಗ ಕೇಂದ್ರ ಸರ್ಕಾರ ವೈಫಲ್ಯ ಅಂತ ಒಪ್ಕೊಳ್ತೀರ? ಅಲ್ರಿ, ಎಲ್ಲಾ ಸಂದರ್ಭದಲ್ಲಿ ತಪ್ಪೇ ಇದೆ. ಅದಕ್ಕೇನು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಆಗಿಲ್ಲ ಅಂತ ಏನ್ ಹೇಳಂಗಿಲ್ಲ. ಇಂದಿರಾ ಗಾಂಧಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗ ಅವರೇ ಗನ್ಮ್ಯಾನ್ ನೋಡಿದ್ರು. ರಾಜೀವ್ ಗಾಂಧಿ ಹೋಗಾಗ ಅಲ್ಲೇ ಬಾಂಬ್ ಬ್ಲಾಸ್ಟ್ನಾಗ ಎಗರೋದ್ರು. ಸೆಕ್ಯೂರಿಟಿ ಲ್ಯಾಬ್ಸಸ್ ಅಮೆರಿಕನ ಕೂಡ ಆಗಿದೆ. ಯಾಕೆ ಟ್ವಿನ್ ಟವರ್ ಹೊಡೆದಿಲ್ಲ ಟ್ವಿನ್ ಟವರ್ ನಲ್ಲಿ? ಪ್ರತಿ ದೇಶದಲ್ಲಿ ಈ ತರದ ಟೆರರಿಸಂ ಇದ್ದೇ ಇದೆ. ಟೆರರಿಸಂ ಇಸ್ ಅ ಗ್ಲೋಬಲ್ ಆಕ್ಟ್. ಅದು ಇದನ್ನ ಎಲ್ಲರೂ ಖಂಡಿಸ್ತಾರೆ. ನಾವ್ ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಆದಂತ ಸಂದರ್ಭದಲ್ಲಿ ಈ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಕೇಳಾರಂಗೆ ಅವರು ಡಿಫೆನ್ಸಿಗೆ ಬಂದ್ಬಿಡ್ತಾರಲ್ಲ, ಯಾವ್ದೋ ಒಂದು ಕಾಂಟ್ರವರ್ಸಿ ಇಶ್ಯೂ ತಗೊಂಡು ಅದ್ರ ಬಗ್ಗೆ ಮಾತನಾಡ್ತಾರಕ್ಕಂತ ನಮ್ಮ ವಾದ. ಈಗ ಹಿಂದೂ ಮುಸ್ಲಿಂ ಅಂತ ಇಶ್ಯೂ ಚರ್ಚೆ ಆಗಿರುವಂತದ್ದು ಈಗ ಹೇಳ್ತಾರೆ, ಹೌದು ನೀನು ಹಿಂದೂನಾ ಮುಸ್ಲಿಂ ಅಂತ ಕೇಳ್ಬಾರ್ದಿರುವಂತದ್ದು. ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳ್ತೀರಾ? ಅಲ್ರಿ, ಸಮರ್ಥನೆ ಯಾರು ಮಾಡ್ಕೊಂತಿದಾರ? ಅದೇ ಕೇಳ್ತಕ್ಕಂಥದ್ದು. ನಿಮ್ಮ ದೇಶದಲ್ಲಿ, ನಮ್ಮ ದೇಶದಲ್ಲಿ, ನಿಮ್ಮ ಆಡಳಿತದಲ್ಲಿ ಒಬ್ಬನ್ ಬಂದೂಕ್ ಹಿಡ್ಕೊಂಡು ಆ ಪ್ರಶ್ನೆ ಕೇಳ್ದಲ್ಲ, ಅದಕ್ಕೆ ನೀವು ರಾಜೀನಾಮೆ ಕೊಡಬೇಕು. ಬಿಜೆಪಿ ಕೊಡಬೇಕು. ಮತ್ತೆ ಅವನಿಗೆ ಪವರ್ ಎಲ್ಲಿಂದ ಬಂತು? ಅವ್ನು ಬಂದೂಕ್ ಹೆಂಗ್ ಹಿಡ್ಕೊಂಡು ಹೋದ? ನರೇಂದ್ರ ಮೋದಿ ಸಾಹೇಬ್ರೆ ಕೊಡ್ಬೇಕು. ಇನ್ಯಾರ ಕೈಲಿ ಕೊಡಿಸ್ತಾರೆ ನೀವು? ಹೇಗಿಲ್ಲ, ಯಾವ್ದನ್ನ ಲೋಕಲ್ MLA ಕೈಲಿ ಕೊಡಿಸ್ತಾರೆ ರಾಜೀನಾಮೆ? ಪ್ರತಿಯೊಂದಕ್ಕೂ ಮೋದಿ ಅಂತ ಹೇಳ್ತೀರಿ. ಮತ್ತೆ ಇದು ಯಾಕೆ ಕಾರಣ ಯಾರೀಗ? ಈಗ ಒಬ್ಬ ಮನುಷ್ಯ ಬಂದೂಕ್ ಹಿಡ್ಕೊಂಡು ಹೋಗಿ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕೊಂಡು ಬಟಾ ಬೈಲಾಗ್ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಹಿಡ್ಕೊಂಡು ಬಂದೂಕ್ ಹಿಡ್ಕೊಂಡು ಈ ರೀತಿ ಕೇಳ್ತಕ್ಕಂಥ ಅಧಿಕಾರ ಯಾಕೆ ಬಂತು ಅವನಿಗೆ? ಅವನಿಗೆ ಪವರ್ ಎಲ್ಲಿಂದ ಬಂತು? ಅವನಿಗೆ ಎಲ್ಲಿಂದ ಬಂತು ಪವರ್? ಅವನಿಗೆ ಅವನು ಎಲ್ಲಿಂದ ಹೋದ? ಅವನು ಬಂದೂಕ್ ಹಿಡ್ಕೊಂಡು ಎಲ್ಲಿಂದ ಹೋದ? 5 ಜನ, ಒಬ್ಬರಲ್ಲ ಇಬ್ಬರು 5-6 ಜನ ಅಂತ ಹೇಳ್ತಾರೆ, ಕೆಲವು 7 ಜನ ಅಂತಾರೆ, ಕೆಲವು 10 ಜನ ಅಂತಾರೆ. ಮತ್ತೆ ಇವರಲ್ಲಿ ಎಲ್ಲಿಂದ ಬಂದ್ರು? ಇಂಟೆಲಿಜೆನ್ಸ್ ಫೇಲ್ ಅಲ್ಲ? ಸಂತೋಷ್ ಲಾಡ್ ಆಗ್ರಹ ಮಾಡಿದ್ದಾರೆ. ಬಿಹಾರ ಚುನಾವಣೆವರೆಗೂ ಮುಸ್ಲಿಂ ಪಾಕಿಸ್ತಾನದ ಚರ್ಚೆ ಆಗುತ್ತೆ. ಪಹಲ್ಗಾಮ್ನಲ್ಲಿ ಮಡಿದವರಿಗೆ ₹1 ಕೋಟಿ ಪರಿಹಾರ ನೀಡಿ ಕೇಂದ್ರದಿಂದ ₹1 ಕೋಟಿ ಪರಿಹಾರ ಕೊಡಿಸಲಿ ಲಾಡ್ ಮಾತಾಡಿದ್ದಾರೆ. ರಿಪಬ್ಲಿಕನ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಸಂತೋಷ್ ಲಾಡ್ 178 ಜನರನ್ನು ಕರ್ಕೊಂಡ್ ಬಂದಿದ್ರು. ಈ ನಡುವೆ ವಿಜಯ್ ಅವರನ್ನ ಮಾತಾಡಿಸಿದಾಗ ಏನ್ ಹೇಳಿದ್ರು ಕೇಳಿ. ಜೊತೆ ಸಚಿವರಾದ ಸಂತೋಷ್ ಲಾಡ್ ಇರುವಂತದ್ದು ಸರ್, ಈಗ ಪಹಲ್ಗಾಮ್ ಘಟನೆ ಸಂಬಂಧಪಟ್ಟಂತೆ ವೈಫಲ್ಯ ಕಾರಣ ಮೋದಿ ಅವರು ರಾಜೀನಾಮೆ ಕೊಡಬೇಕು ನೀವು ಕೇಳ್ತಾ ಇರುವಂತದ್ದು ಯಾಕೆ ಅನಿಸ್ತು ಆ ರೀತಿ? ನಿಮ್ಗೆ ಅನ್ಸಲ್ವಾ? ಅಲ್ಲ, ಆಸ್ ಅ ಕಾಮನ್ ಸಿಟಿಸನ್ ಅನ್ಸಲ್ವಾ? ಈ ದೇಶದಲ್ಲಿ ಯಾವಾಗಲೂ ಹಂಗೆ ಇದೆ. ಎಲ್ಲೇ ಒಂದು ಈ ತರ ಆದಾಗ ಅಪೋಸಿಷನ್ ಆಗಿರಲಿ ಮಾಧ್ಯಮದವರಾಗ್ಲಿ ಕೇಳ್ತಕ್ಕಂಥ ಸಹಜ ಇದೆ. ಕೊಡ್ಲಿ ಬಿಡ್ಲಿ ಅದು ಓಕೆ, ಇಟ್ಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಎವ್ರಿಬಡಿ ಆಸ್ ದ ಸೇಮ್ ಥಿಂಗ್. ಆದ್ರೆ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಯಾವ ಮಾಧ್ಯಮದಲ್ಲಿ ಇಲ್ಲ. ಏನು ಆ ಘಟನೆ ಆಯ್ತು, ಸಾಯಂಕಾಲ 6 ಗಂಟೆಯಿಂದ ಸ್ಟುಡಿಯೋ ಬಾರಿಸಿದ್ದು ಈಗ ಕೇಂದ್ರ ಸರ್ಕಾರದ ವಕ್ತಾರ ಆಗಿರ್ತಕ್ಕಂಥ ರಿಜಿಯು ಅವರು ಬಂದ್ಬಿಟ್ಟು ಲ್ಯಾಬ್ಸ್ ಇದೆ ಅಂತ ಹೇಳಿದ್ದಾರೆ. ಕರೆಕ್ಟಾ? ಇಲ್ಲಿವರೆಗೆ ಏನು ಸ್ಟುಡಿಯೋನಲ್ಲಿ ಏನು ಭಾಷಣಗಳು ಅದು? ಮತ್ತೆ ಈಗ ಸ್ಟುಡಿಯೋದಲ್ಲಿ ಇಷ್ಟೆಲ್ಲ ಮಾತನಾಡಿರ್ತಕ್ಕಂಥದ್ದು ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಅಜೆಂಡಾ ಇವರೇ ಸೆಟ್ ಮಾಡ್ತಾರೆ. ಯಾವ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು ಆ ಇಲಾಖೆಯ ಸಚಿವರುಗಳು ಬಂದು ಎಲ್ಲಿ ಮಾತನಾಡೋದಿಲ್ಲ. ಪ್ರಧಾನಮಂತ್ರಿ ಇಂಥ ವಿಷಯದಲ್ಲಿ ಮಾತನಾಡೋದೇ ಇಲ್ಲ. ಪ್ರಧಾನಮಂತ್ರಿಗಿನ ಮುಂಚೆನೆ ಸರ್ಕಾರ ಉತ್ತರ ಕೊಡೋಕ್ಕಿಂತ ಮುಂಚೆನೆ ಸ್ಟುಡಿಯೋನಲ್ಲಿ ಪ್ರಾರಂಭ ಆಗ್ಬಿಡ್ತದೆ. ಪರ ಹೆಂಗಿರ್ಬೇಕು, ವಿರುದ್ಧ ಹೆಂಗಿರ್ಬೇಕು, ಯಾರನ್ನ ಕರೆಸಬೇಕು, ಯಾರನ್ನ ಮಾತಾಡಬೇಕು, ಇದೇ ಎಲ್ಲಿವರೆಗೆ ನಡೆಸ್ತಾರ್ರಿ?
ಎಲ್ಲಿವರೆಗೆ ಇನ್ನು ಎಷ್ಟು ವರ್ಷ ಹಿಂಗೆ ನಡಿಬೇಕು ಹೇಳ್ರಿ ನೋಡೋಣ ಈ ದೇಶ. ಈ ಹಿಂದೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಈಗ ಇಂದಿರಾ ಗಾಂಧಿ ಆಯ್ತು, ರಾಜೀವ್ ಗಾಂಧಿ ಆಯ್ತು, ಇವೆಲ್ಲವೂ ಕೂಡ ಆದಾಗ ಆಗ ಸೆಕ್ಯೂರಿಟಿ ಲ್ಯಾಪ್ಸಸ್, ಆಗ ಕೇಂದ್ರ ಸರ್ಕಾರ ವೈಫಲ್ಯ ಅಂತ ಒಪ್ಕೊಳ್ತೀರ? ಅಲ್ರಿ, ಎಲ್ಲಾ ಸಂದರ್ಭದಲ್ಲಿ ತಪ್ಪೇ ಇದೆ. ಅದಕ್ಕೇನು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಆಗಿಲ್ಲ ಅಂತ ಏನ್ ಹೇಳಂಗಿಲ್ಲ. ಇಂದಿರಾ ಗಾಂಧಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗ ಅವರೇ ಗನ್ಮ್ಯಾನ್ ಹೊಡೆದ್ರು. ರಾಜೀವ್ ಗಾಂಧಿ ಹೋಗಾಗ ಅಲ್ಲೇ ಬಾಂಬ್ ಬ್ಲಾಸ್ಟ್ನಾಗ ಎಗರೋದ್ರು. ಸೆಕ್ಯೂರಿಟಿ ಲ್ಯಾಬ್ಸಸ್ ಅಮೆರಿಕನ ಕೂಡ ಆಗಿದೆ. ಯಾಕಂದ್ರೆ ಟ್ವಿನ್ ಟವರ್ ಹೊಡೆದಿಲ್ಲ ಟ್ವಿನ್ ಟವರ್ ನಲ್ಲಿ. ಪ್ರತಿ ದೇಶದಲ್ಲಿ ಈ ತರದ ಟೆರರಿಸಂ ಇದ್ದೇ ಇದೆ. ಟೆರರಿಸಂ ಇಸ್ ಅ ಗ್ಲೋಬಲ್ ಆಕ್ಟ್. ಅದು ಇದನ್ನ ಎಲ್ಲರೂ ಖಂಡಿಸ್ತಾರೆ. ನಾವ್ ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಆದಂತ ಸಂದರ್ಭದಲ್ಲಿ ಈ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಕೇಳಾರಂಗೆ ಅವರು ಡಿಫೆನ್ಸಿಗೆ ಬಂದ್ಬಿಡ್ತಾರಲ್ಲ, ಯಾವ್ದೋ ಒಂದು ಕಾಂಟ್ರವರ್ಸಿ ಇಶ್ಯೂ ತಗೊಂಡು ಅದ್ರ ಬಗ್ಗೆ ಮಾತನಾಡ್ತಾರಕ್ಕಂತ ನಮ್ಮ ವಾದ. ಈಗ ಹಿಂದೂ ಮುಸ್ಲಿಂ ಅಂತ ಇಶ್ಯೂ ಚರ್ಚೆ ಆಗಿರುವಂತದ್ದು ಈಗ ಹೇಳ್ತಾರೆ, ಹೌದು ನೀನು ಹಿಂದೂನಾ ಮುಸ್ಲಿಂ ಅಂತ ಕೇಳ್ಬಾರ್ದಿರುವಂತದ್ದು. ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳ್ತೀರಾ? ಅಲ್ರಿ, ಸಮರ್ಥನೆ ಯಾರು ಮಾಡ್ಕೊಂತಿದಾರ? ಅದೇ ಕೇಳ್ತಕ್ಕಂಥದ್ದು. ನಿಮ್ಮ ದೇಶದಲ್ಲಿ, ನಮ್ಮ ದೇಶದಲ್ಲಿ, ನಿಮ್ಮ ಆಡಳಿತದಲ್ಲಿ ಒಬ್ಬನ್ ಬಂದೂಕ್ ಹಿಡ್ಕೊಂಡು ಆ ಪ್ರಶ್ನೆ ಕೇಳ್ದಲ್ಲ, ಅದಕ್ಕೆ ನೀವು ರಾಜೀನಾಮೆ ಕೊಡ್ಬೇಕು. ಬಿಜೆಪಿ ಕೊಡ್ಬೇಕು. ಮತ್ತೆ ಅವನಿಗೆ ಪವರ್ ಎಲ್ಲಿಂದ ಬಂತು? ಅವ್ನ್ ಬಂದೂಕ್ ಹೆಂಗ್ ಹಿಡ್ಕೊಂಡು ಹೋದ? ನರೇಂದ್ರ ಮೋದಿ ಸಾಹೇಬ್ರೆ ಕೊಡ್ಬೇಕು. ಇನ್ಯಾರ ಕೈಲಿ ಕೊಡಿಸ್ತಾರೆ ನೀವು? ಹೇಗಿಲ್ಲ ಯಾವ್ದನ್ನ ಲೋಕಲ್ MLA ಕೈಲಿ ಕೊಡಿಸ್ತಾರೆ ರಾಜೀನಾಮೆ? ಪ್ರತಿಯೊಂದಕ್ಕೂ ಮೋದಿ ಅಂತ ಹೇಳ್ತೀರಿ. ಮತ್ತೆ ಇದು ಯಾಕೆ ಕಾರಣ ಯಾರೀಗ? ಈಗ ಒಬ್ಬ ಮನುಷ್ಯ ಬಂದೂಕ್ ಹಿಡ್ಕೊಂಡು ಹೋಗಿ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕೊಂಡು ಬಟಾ ಬೈಲಾಗ್ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಹಿಡ್ಕೊಂಡು ಬಂದೂಕ್ ಹಿಡ್ಕೊಂಡು ಈ ರೀತಿ ಕೇಳ್ತಕ್ಕಂಥ ಅಧಿಕಾರ ಯಾಕೆ ಬಂತು ಅವನಿಗೆ? ಅವನಿಗೆ ಪವರ್ ಎಲ್ಲಿಂದ ಬಂತು? ಅವನಿಗೆ ಎಲ್ಲಿಂದ ಬಂತು ಪವರ್? ಅವನಿಗೆ ಅವನು ಎಲ್ಲಿಂದ ಹೋದ? ಅವನು ಬಂದೂಕ್ ಹಿಡ್ಕೊಂಡು ಎಲ್ಲಿಂದ ಹೋದ? 5 ಜನ, ಒಬ್ಬರಲ್ಲ ಇಬ್ಬರು 5-6 ಜನ ಅಂತ ಹೇಳ್ತಾರೆ, ಕೆಲವು 7 ಜನ ಅಂತಾರೆ, ಕೆಲವು 10 ಜನ ಅಂತಾರೆ. ಮತ್ತೆ ಇವರಲ್ಲಿ ಎಲ್ಲಿಂದ ಬಂದ್ರು? ಇಂಟೆಲಿಜೆನ್ಸ್ ಫೇಲ್ ಅಲ್ಲ? ಸಂತೋಷ್ ಲಾಡ್ ಆಗ್ರಹ ಮಾಡಿದ್ದಾರೆ. ಬಿಹಾರ ಚುನಾವಣೆವರೆಗೂ ಮುಸ್ಲಿಂ ಪಾಕಿಸ್ತಾನದ ಚರ್ಚೆ ಆಗುತ್ತೆ. ಪಹಲ್ಗಾಮ್ನಲ್ಲಿ ಮಡಿದವರಿಗೆ 1 ಕೋಟಿ ರೂಪಾಯಿ ಪರಿಹಾರ ನೀಡಿ ಕೇಂದ್ರದಿಂದ 1 ಕೋಟಿ ಪರಿಹಾರ ಕೊಡಿಸಲಿ ಲಾಡ್ ಮಾತಾಡಿದ್ದಾರೆ. ರಿಪಬ್ಲಿಕನ್ಗೆ ಸಚಿವ ಸಂತೋಷ್ ಲಾಡ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಏನ್ ಹೇಳಿದ್ರು ಸಂತೋಷ್ ಲಾಡ್ 178 ಜನರನ್ನು ಕರ್ಕೊಂಡ್ ಬಂದಿದ್ರು. ಈ ನಡುವೆ ವಿಜಯ್ ಅವರನ್ನ ಮಾತಾಡಿಸಿದಾಗ ಏನ್ ಹೇಳಿದ್ರು ಕೇಳಿ. ಜೊತೆ ಸಚಿವರಾದ ಸಂತೋಷ್ ಆಡಿರುವಂತದ್ದು. ಸರ್, ಈಗ ಪಹಲ್ಗಾಮ್ ಘಟನೆ ಸಂಬಂಧಪಟ್ಟಂತೆ ವೈಫಲ್ಯ ಕಾರಣ ಮೋದಿ ಅವರು ರಾಜೀನಾಮೆ ಕೊಡಬೇಕಂತ ನೀವು ಕೇಳ್ತಾ ಇರುವಂತದ್ದು ಯಾಕೆ ಅನಿಸ್ತು ಆ ರೀತಿ? ನಿಮ್ಗೆ ಅನ್ಸಲ್ವಾ? ಅಲ್ಲ, ಆಸ್ ಅ ಕಾಮನ್ ಸಿಟಿಸನ್ ಅನ್ಸಲ್ವಾ? ಈ ದೇಶದಲ್ಲಿ ಯಾವಾಗ್ಲೂ ಹಂಗಿದೆ. ಎಲ್ಲೇ ಒಂದು ಈ ತರ ಆದಾಗ ಅಪೋಸಿಷನ್ ಆಗಿರಲಿ, ಮಾಧ್ಯಮದವರಾಗ್ಲಿ ಕೇಳ್ತಕ್ಕಂಥ ಸಹಜ ಇದೆ. ಕೊಡ್ಲಿ ಬಿಡ್ಲಿ ಅದು ಓಕೆ, ಇಟ್ಸ್ ಅ ಮಾರಲ್ ರೆಸ್ಪಾನ್ಸಿಬಿಲಿಟಿ, ಎವ್ರಿಬಡಿ ಆಸ್ ದ ಸೇಮ್ ಥಿಂಗ್. ಆದ್ರೆ ಇವತ್ತು ರಾಜೀನಾಮೆ ಕೊಡ್ತಕ್ಕಂಥ ಪ್ರಶ್ನೆ ಯಾವ ಮಾಧ್ಯಮದಲ್ಲಿ ಇಲ್ಲ. ಏನು ಆ ಘಟನೆ ಆಯ್ತು, ಸಾಯಂಕಾಲ 6 ಗಂಟೆಯಿಂದ ಸ್ಟುಡಿಯೋ ಬಾರಿಸಿದ್ದು. ಈಗ ಕೇಂದ್ರ ಸರ್ಕಾರದ ವಕ್ತಾರ ಆಗಿರ್ತಕ್ಕಂಥ ರಿಜಿ ಅವರು ಬಂದ್ಬಿಟ್ಟು ಲ್ಯಾಬ್ಸ್ ಇದೆ ಅಂತ ಹೇಳಿದ್ದಾರೆ. ಕಡ ಇಲ್ಲಿವರೆಗೆ ಏನು ಸ್ಟುಡಿಯೋನಲ್ಲಿ ಏನು ಭಾಷಣಗಳು ಅದು? ಮತ್ತೆ ಈಗ ಸ್ಟುಡಿಯೋದಲ್ಲಿ ಇಷ್ಟೆಲ್ಲ ಮಾತನಾಡಿರ್ತಕ್ಕಂಥದ್ದು, ಇದಕ್ಕೆ ಯಾರು ಜವಾಬ್ದಾರಿ? ಯಾರು ಅಜೆಂಡಾ ಇವರೇ ಸೆಟ್ ಮಾಡ್ತಾರೆ. ಯಾವ ಸಂಬಂಧಪಟ್ಟಿರ್ತಕ್ಕಂಥ ಸಚಿವರು, ಆ ಇಲಾಖೆಯ ಸಚಿವರುಗಳು ಬಂದು ಎಲ್ಲಿ ಮಾತನಾಡೋದಿಲ್ಲ. ಪ್ರಧಾನಮಂತ್ರಿ ಇಂಥ ವಿಷಯದಲ್ಲಿ ಮಾತನಾಡೋದೇ ಇಲ್ಲ. ಪ್ರಧಾನಮಂತ್ರಿಗಿನ ಮುಂಚೆನೆ, ಸರ್ಕಾರ ಉತ್ತರ ಕೊಡೋಕ್ಕಿಂತ ಮುಂಚೆನೆ ಸ್ಟುಡಿಯೋನಲ್ಲಿ ಪ್ರಾರಂಭ ಆಗ್ಬಿಡ್ತದೆ. ಪರ ಹೆಂಗಿರ್ಬೇಕು, ವಿರುದ್ಧ ಹೆಂಗಿರ್ಬೇಕು, ಯಾರನ್ನ ಕರೆಸ್ಬೇಕು, ಯಾರನ್ನ ಮಾತಾಡಬೇಕು, ಇದೇ ಎಲ್ಲಿವರೆಗೆ ನಡೆಸ್ತಾರ್ರಿ? ಎಲ್ಲಿವರೆಗೆ ಇನ್ನು ಎಷ್ಟು ವರ್ಷ ಹಿಂಗೆ ನಡಿಬೇಕು ಹೇಳ್ರಿ ನೋಡೋಣ ಈ ದೇಶ. ಈ ಹಿಂದೆ ಸೆಕ್ಯೂರಿಟಿ ಲ್ಯಾಪ್ಸಸ್ ಈಗ ಇಂದಿರಾ ಗಾಂಧಿ ಆಯ್ತು, ರಾಜೀವ್ ಗಾಂಧಿ ಆಯ್ತು, ಇವೆಲ್ಲವೂ ಕೂಡ ಆದಾಗ ಆಗ ಸೆಕ್ಯೂರಿಟಿ ಲ್ಯಾಪ್ಸಸ್, ಆಗ ಕೇಂದ್ರ ಸರ್ಕಾರ ವೈಫಲ್ಯ ಅಂತ ಒಪ್ಕೊಳ್ತೀರ? ಅಲ್ರಿ, ಎಲ್ಲಾ ಸಂದರ್ಭದಲ್ಲಿ ತಪ್ಪೇ ಇದೆ. ಅದಕ್ಕೇನು ಸೆಕ್ಯೂರಿಟಿ ಲ್ಯಾಬ್ಸ್ ಬಗ್ಗೆ ಆಗಿಲ್ಲ ಅಂತ ಏನ್ ಹೇಳಂಗಿಲ್ಲ. ಇಂದಿರಾ ಗಾಂಧಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗ ಅವರೇ ಗನ್ಮ್ಯಾನ್ ಹೊಡೆದ್ರು. ರಾಜೀವ್ ಗಾಂಧಿ ಹೋಗಾಗ ಅಲ್ಲೇ ಬಾಂಬ್ ಬ್ಲಾಸ್ಟ್ನಾಗ ಎಗರೋದ್ರು. ಸೆಕ್ಯೂರಿಟಿ ಲ್ಯಾಬ್ಸಸ್ ಅಮೆರಿಕನ ಕೂಡ ಆಗಿದೆ. ಯಾಕಂದ್ರೆ ಟ್ವಿನ್ ಟವರ್ ಹೊಡೆದಿಲ್ಲ ಟ್ವಿನ್ ಟವರ್ ನಲ್ಲಿ. ಪ್ರತಿ ದೇಶದಲ್ಲಿ ಈ ತರದ ಟೆರರಿಸಂ ಇದ್ದೇ ಇದೆ. ಟೆರರಿಸಂ ಇಸ್ ಅ ಗ್ಲೋಬಲ್ ಆಕ್ಟ್. ಅದು ಇದನ್ನ ಎಲ್ಲರೂ ಖಂಡಿಸ್ತಾರೆ. ನಾವ್ ಹೇಳ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ಆದಂತ ಸಂದರ್ಭದಲ್ಲಿ ಈ ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಕೇಳಾರಂಗೆ ಅವರು ಡಿಫೆನ್ಸಿಗೆ ಬಂದ್ಬಿಡ್ತಾರಲ್ಲ, ಯಾವ್ದೋ ಒಂದು ಕಾಂಟ್ರವರ್ಸಿ ಇಶ್ಯೂ ತಗೊಂಡು ಅದ್ರ ಬಗ್ಗೆ ಮಾತನಾಡ್ತಾರಕ್ಕಂತ ನಮ್ಮ ವಾದ. ಈಗ ಹಿಂದೂ ಮುಸ್ಲಿಂ ಅಂತ ಇಶ್ಯೂ ಚರ್ಚೆ ಆಗಿರುವಂತದ್ದು ಈಗ ಹೇಳ್ತಾರೆ, ಹೌದು ನೀನು ಹಿಂದೂನಾ ಮುಸ್ಲಿಂ ಅಂತ ಕೇಳ್ಬಾರ್ದಿರುವಂತದ್ದು. ಇದನ್ನ ಹೆಂಗ್ ಸಮರ್ಥನೆ ಮಾಡ್ಕೊಳ್ತೀರಾ? ಅಲ್ರಿ, ಸಮರ್ಥನೆ ಯಾರು ಮಾಡ್ಕೊಂತಿದಾರ? ಅದೇ ಕೇಳ್ತಕ್ಕಂಥದ್ದು. ನಿಮ್ಮ ದೇಶದಲ್ಲಿ, ನಮ್ಮ ದೇಶದಲ್ಲಿ, ನಿಮ್ಮ ಆಡಳಿತದಲ್ಲಿ ಒಬ್ಬನ್ ಬಂದೂಕ್ ಹಿಡ್ಕೊಂಡು ಆ ಪ್ರಶ್ನೆ ಕೇಳ್ದಲ್ಲ, ಅದಕ್ಕೆ ನೀವು ರಾಜೀನಾಮೆ ಕೊಡ್ಬೇಕು. ಬಿಜೆಪಿ ಕೊಡ್ಬೇಕು. ಮತ್ತೆ ಅವನಿಗೆ ಪವರ್ ಎಲ್ಲಿಂದ ಬಂತು? ಅವ್ನ್ ಬಂದೂಕ್ ಹೆಂಗ್ ಹಿಡ್ಕೊಂಡು ಹೋದ? ನರೇಂದ್ರ ಮೋದಿ ಸಾಹೇಬ್ರೆ ಕೊಡ್ಬೇಕು. ಇನ್ಯಾರ ಕೈಲಿ ಕೊಡಿಸ್ತಾರೆ ನೀವು? ಹೇಗಿಲ್ಲ ಯಾವ್ದನ್ನ ಲೋಕಲ್ MLA ಕೈಲಿ ಕೊಡಿಸ್ತಾರೆ ರಾಜೀನಾಮೆ? ಪ್ರತಿಯೊಂದಕ್ಕೂ ಮೋದಿ ಅಂತ ಹೇಳ್ತೀರಿ. ಮತ್ತೆ ಇದು ಯಾಕೆ ಕಾರಣ ಯಾರೀಗ? ಈಗ ಒಬ್ಬ ಮನುಷ್ಯ ಬಂದೂಕ್ ಹಿಡ್ಕೊಂಡು ಹೋಗಿ ಇಂಡಿಯನ್ ಆರ್ಮಿ ಡ್ರೆಸ್ ಹಾಕೊಂಡು ಬಟಾ ಬೈಲಾಗ್ ಹೋಗಿ ಮಧ್ಯಾಹ್ನ 2 ಗಂಟೆಗೆ ಹಿಡ್ಕೊಂಡು ಬಂದೂಕ್ ಹಿಡ್ಕೊಂಡು ಈ ರೀತಿ ಕೇಳ್ತಕ್ಕಂಥ ಅಧಿಕಾರ ಯಾಕೆ ಬಂತು ಅವನಿಗೆ? ಅವನಿಗೆ ಪವರ್ ಎಲ್ಲಿಂದ ಬಂತು? ಅವನಿಗೆ
ಎಲ್ಲಿಂದ ಬಂದ್ ಪವರ್ ಅವನಿಗೆ? ಅವ್ನು ಎಲ್ಲಿಂದ ಹೋದ? ಅವ್ನು ಬಂದು ಕಿಡ್ಕೊಂಡು ಎಲ್ಲಿಂದ ಹೋದ? 5 ಜನ, ಒಬ್ಬರಲ್ಲ ಇಬ್ಬರು 5-6 ಜನ ಅಂತ ಹೇಳ್ತಾರೆ, ಕೆಲವು 7 ಜನ ಅಂತಾರೆ, ಕೆಲವು 10 ಜನ ಅಂತಾರೆ. ಮತ್ತೆ ಇವರಲ್ಲಿ ಎಲ್ಲಿಂದ ಬಂದ್ರು? ಇಂಟೆಲಿಜೆನ್ಸ್ ಫೇಲ್ ಅಲ್ಲ.